ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್. ಇವತ್ತೇನು ಎದ್ದು ಇವಾಗಲೇ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಿದ್ದೀರಾ. ಇವತ್ತು ನಾನೊಂದು ಎಕ್ಸಾಮಿಗೆ ಕಂಡಕ್ಟ್ ಮಾಡಿದ್ದೆ. ಸೊ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಸ್ಪೆಲ್ ಬಿ ಎಕ್ಸಾಮ್ ಅಂತ. ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ ನಾನು ನಮ್ಮಮ್ಮ. ಸಿಗೋದೊಂದು ಸಂಡೇ ಆರಾಮಾಗಿ ದಿನ 5:30 ಎದೋಳೋಣ. 5:30 ಎದೊಳ್ತೀವಿ. ಇವತ್ತರ ಆರಾಮಾಗಿ ಒಂದು 8 o'clock 9 o'clock ಎದೋಳೋಣ ಅಂದರೆ ಏನೋ ಒಂದು ದೇಶಾನಿ ಸಲುವಾಗಿ ಇದ್ದೇ ಇರುತ್ತೆ. ಒಂದು ಡ್ಯಾನ್ಸ್ ಪ್ರೋಗ್ರಾಮು, ಇಲ್ಲ ಸಂಗೀತ ಪ್ರೋಗ್ರಾಮು, ಇಲ್ಲ ಅವಳದ್ದು ಎಕ್ಸಾಮ್ಸು, ಬರೀ ಇವ್ರ ಹಿಂದೆ ಸುತ್ತದೇ ಆಗೋಯ್ತು. ದೇಶಾನಿ ಹಿಂದೆ ಇನ್ನು ಚಿಕ್ಕ ಮಕ್ಳು 5 ವರ್ಷದ ತನಕ ಅಯ್ಯೋ ಬಿಡೋಕ್ಕಾಗಲ್ಲ ಒಂದು ಕಡೆ ಅಂತ ನೋಡ್ಕೊತೀವಿ. 5ರಿಂದ 10 ಆದಮೇಲೆ ಒಂಚೂರು ಪರವಾಗಿಲ್ಲ ಅಂದ್ಕೊತೀವಿ, ಸ್ಕೂಲ್ಗೆ ಹೋಗ್ತಾರೆ ಅಂದ್ಕೊತೀವಿ. ಆಮೇಲೆ 10 ವರ್ಷ ಆದಮೇಲೆ ಅವ್ರ ಸಲುವಾಗಿ ನಾವು ಅವ್ರ ಹಿಂದೆ ಓಡ್ತಾ ಇರಬೇಕು. ಇದೆ ನೋಡಿ, ಬರೀ ಮಕ್ಳುಗೋಸ್ಕರನೇ ಜೀವನ ಸಾಗಿಸ್ಬೋದಿದೆ. ಅದರೊಳಗೆ ಇನ್ನೊಂದು ಬೇರೆ ಮಾಡ್ಕೊ ಅಂತಾರೆ. ಇನ್ನೊಂದು ಮಾಡ್ಕೊಬಿಟ್ಟು ಇನ್ನೊಂದು 10-20 ವರ್ಷ ಅದ್ರ ಜೊತೆ ಇವಳ ಜೊತೆ ಒಂದು 20 ವರ್ಷ ನಮ್ಮ ಜೀವನ ಎಲ್ಲ ಇಲ್ಲೇ ಸೌದೋಗಿ ನಮ್ಮದು ಅಂತ ಪರ್ಸ್ನಲ್ ಲೈಫ್ ಹೇಳ್ದಿರ, ನಮ್ಮದು ಅಂತ ಎಂಜಾಯ್ ಮಾಡೋಕ್ಕೆ ಆಗ್ದಿರ ಬರೀ ಮನೆ ಸಂಸಾರ, ಗಂಡ ಮಕ್ಕಳು, ದುಡ್ಡು ಸಾಲ, ಅವು ಇವು ಇದೇ ಆಗೋಯ್ತು ಜೀವನ. ಯಾಕಪ್ಪ ಇಂಥ ಜೀವನ? ಆರಾಮಾಗಿ ಮದುವೆ ಆಗದಿರಿದ್ರೆ ಚೆನ್ನಾಗಿತ್ತು. ಆರಾಮಾಗಿ ಬಿಂದಾಸಾಗಿ ಓದ್ಕೊಂಡಿದ್ದೆ, ಕೆಲ್ಸಕ್ಕೆ ಹೋಗ್ತಿದ್ದೆ, ಆರಾಮಾಗಿ ಸರ್ದಿ ಬರೋದು, ತಿಂಗಳು ಮನೆಗೆ ಒಂದಷ್ಟು ಕೊಟ್ಬಿಟ್ಟು ಬೇಕಾದಂಗೆ ಎವ್ರಿ ಮಂತು ಡ್ರೆಸ್ಸು, ಎವ್ರಿ ಮಂತು ಸ್ಲಿಪ್ಪರು ಹಿಂಗೆ ತಗೊಂಡು ಅದ್ರ ಜೊತೆ ಸೇವಿಂಗ್ಸು ಮಾಡಿಕೊಂಡು ಆರಾಮಾಗಿದ್ದೆ. ಯಾಕೆ ಈ ಮದುವೆ ಅಂತ ಗಂಟು ಹಾಕಿದ್ರು, ಜೈಲೊಳಗೆ ಗಂಟು ಹಾಕ್ಬಿಟ್ಟು ಈಗ ಆ ಕಡೆ ಬೇಬಿ ನೋಡಿ, ಬೇಬಿ ಬಿಡಂಗೂ ಇಲ್ಲ, ಈ ಕಡೆ ಇಟ್ಕೊಳ್ಳೋಂಗೂ ಇಲ್ಲ, ಹಂಗಾಗ್ಬಿಟ್ಟಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ನಮ್ಮಮ್ಮ ಇವಾಗ ಏನೇ ಭಾಷಣ ಬಿಗಿದ್ರು ಇವಾಗ ಹೋಗಲೇಬೇಕು. ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂತ ಮುಗುತ್ತಿದ್ದು ಎಲ್ಲ ಈ ಕಡೆ ಚುಚ್ಚಿದ್ನಲ್ಲ, ಅದನ್ನ ಚೇಂಜ್ ಮಾಡ್ತಾ ಇದ್ದೆ. ಸ್ವಲ್ಪ ನೋವು ಹಾಕ್ತಿತ್ತು, ಎಲ್ಲ ರೌಂಡದ್ದು ಬೇರೆ ಡಿಸೈನ್ ಹಾಕೊಂತಿದ್ರು. ಸೊ ಅದು ಸ್ವಲ್ಪ ಕಷ್ಟ ಆಯಿತು, ಹಾಕ್ತಾ ಇದ್ದೆ. ಈಗ ಫ್ರೆಶ್ ಆಗಿ ದೇಶಾನಿ ನಾನು ಅದೆಲ್ಲ ಇಸ್ರಾ ಲೇಔಟಲ್ಲಿ ಬೇರೆ ಇಟ್ಟಿದ್ದಾರೆ ಅಂತ ಅವ್ರಿಗೂ ಮಾಡೋಕ್ಕೆ ಕೆಲಸಿಲ್ಲ. ಎಲ್ಲ ನಾನು ನಿಯರ್ ಬ್ರ್ಯಾಂಚ್ ಎಲ್ಲಿದೆ ಅಂತಲೇ ಹೇಳಬೇಕು. ಅದಕ್ಕೆ ಸರಿ ಅಂತ ಹೇಳಿ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೆ. ಏನೇನು ಮಾಡ್ತೀವಿ ಅಂತ ನೋಡ್ತಾ ಇರಿ. ಅದು 1 ಅವರು ಲೇಟಾಗಿ ಎದ್ವಿ, ತೊಂದರೆ ಇಲ್ಲ. ಬಟ್ ನಾವು ಲೇಟಾಗಿ ಎದ್ದೋಳೋಣ ಅಂದರು ಅಲಾರಾಮ್ ಇಟ್ಕೊಂಡು, ನಮ್ಮ ಮನೇಲಿ ಒಂದು ದೊಡ್ಡ ಅಲಾರಾಮ್ ಇದೆ. ಅದು 5:30 ಒಳಗೆ ಇಟ್ಕೊಂಡಿದ್ರೆ 5:30 6 ಗಂಟೆಗೆ ನಮ್ಗೆ ಎಬ್ಬಿಸುತ್ತೆ. ಹೊರಗೆ ಬಿಟ್ಟಿದ್ರು ಕೂಡ ಕರೆಕ್ಟಾಗಿ 5:30 6 ಗಂಟೆ ಒಳಗೆ ಬಂದು ಕಿಟಕಿ ಇಲ್ಲೊಂದು ಕರೆಕ್ಟ್ ಟೈಮ್ ಬಂದು ಬಾಗಿಲು ತಟ್ಟುತ್ತೆ. ಸೊ ನಾನು ಮಲ್ಕೊಬೇಕು ಅಂದರು ನಮ್ಮ ಬೆಕ್ಕು ನನಗೆ ಬಿಡಲ್ಲ. ಅವಳೇ ಅಲಾರಾಮ್ ನನಗೆ. ನೋಡಿ ಕೂತಿದ್ದಾಳೆ ಈಗ, ಏನು ಗೊತ್ತಿಲ್ಲ. ಇವಾಗ ಅವಳು ನಮ್ಮನ್ನೆಲ್ಲ ಎಬ್ಬರಿಸ್ಬಿಟ್ಟು ಅವಳು ನಿಜ ಮಾಡ್ತಾಳೆ. ಹೇಳ್ತಾರೆ ನೋಡಿ, ಏನು ಮಾಡೋಕ್ಕಾಗುತ್ತೆ. ಪ್ರಾಣಿಗಳು ಸಾಕಿದ್ದೀವಿ, ಅವಳಿಗೆ ಹೊಟ್ಟೆ ಹಸಿಯುತ್ತೆ ಆ ಟೈಮ್ಗೆ. ಆಮೇಲೆ ಅವಳಿಗೆ ಆ ಟೈಮಲ್ಲಿ ಅವಳಿಗೆ ಒಂಥರ ವಾಯ್ಸ್ ಒಂಥರ ಗೊರ್ರು ಅಂತ ಬರುತ್ತೆ. ಬೆಕ್ಕುಗಳಿಗೆ, ತಾಯಿಗೆ ಅವ್ರ ಅಮ್ಮಂಗೆಲ್ಲ ಬರ್ತಿತ್ತದು. ಜೀರ್ಣಶಕ್ತಿ ಆಗೋಕ್ಕೆ ಏನೋ ಒಂಥರ ವಾಯ್ಸು ಗೊರ್ರು ಅನ್ನುತ್ತೆ. ಒಂದು 5ರಿಂದ 10 ನಿಮಿಷ ಡೈಲಿ ಒಂದು 5 to 6 ಟೈಮ್ ಆಗುತ್ತೆ. ಆಗೋ ಟೈಮಲ್ಲಿ ಇವಳಿಗೆ ಭಯ ಬಂದ್ಬಿಡುತ್ತೆ. ಭಯ ಬಂದಾಗ ನಮ್ಮ ಹತ್ರ ಬಂದು ನಮ್ಮ ಎಬ್ರಿಸೋದು, ಇದಳು ಎಲ್ಲರಿಗೂ ಆಗುತ್ತೆ. ಅವ್ರ ಅಜ್ಜಿ ಅವ್ರ ಅಮ್ಮ ಎಲ್ಲರಿಗೂ ಆಗ್ತಿತ್ತು. ಅದು ಮಾಮೂಲಿ ಡೈಜೆಷನ್ಗೆ ಆಗೋದದು. ಅವಳಿಗೆ ಏನೋ ಆಗ್ತಾ ಇದೆ ಅಂತ ನೋಡಿ ಹೋಗ್ತಾ ಇದ್ದೀವಿ. ಎಕ್ಸಾಮ್ ಬರೀಬೇಕು, ಅದು ಹೇಗಿರುತ್ತೆ ಗೊತ್ತಿಲ್ಲ. ಆಲ್ ದ ಬೆಸ್ಟ್ ದೇಶಾನಿ, ಚೆನ್ನಾಗಿ ಬರೀ.